ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ನಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ 3 ಮಾರ್ಕ್ಸಿಗೆ ಕೇಳಿರುವಂಥ ಲಿವರೇಜ್ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಸಿಂಪಲ್ ಪ್ರಾಬ್ಲಮ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಆಪರೇಟಿಂಗ್ ಲಿವರೇಜ್ ಅಂತ ಕೊಟ್ಟಿದ್ದಾರೆ. ಸೊ ಆಪರೇಟಿಂಗ್ ಲಿವರೇಜ್ಗೆ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಆಪರೇಟಿಂಗ್ ಲಿವರೇಜನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ EBIT, ಕಾಂಟ್ರಿಬ್ಯೂಷನ್ ಮತ್ತು EBITಯನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಫಾರ್ಮೇಟ್ ಏನು? ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ ಕಳಿಬೇಕು, ಕಾಂಟ್ರಿಬ್ಯೂಷನ್ ಬರುತ್ತೆ, ಫಿಕ್ಸ್ಡ್ ಕಾಸ್ಟ್ ಕಳಿಬೇಕು EBIT ಅಲ್ಲಿ ಇಂಟ್ರೆಸ್ಟ್ ಕಳಿಬೇಕು, EBT ಬರುತ್ತೆ, ಟ್ಯಾಕ್ಸ್ ಕಳಿಬೇಕು, EAT ಬರುತ್ತೆ, ಪ್ರಿಫರೆನ್ಸ್ ಡಿವಿಡೆಂಡನ್ನು ಕಳಿಬೇಕು. ಅದು ಯಾವಾಗ ಎಲ್ಲ ಲಿವರೇಜನ್ನು EPS ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಾಗ ಅಷ್ಟು ಫಾರ್ಮೇಟ್ ಬರ್ಕೊಳ್ಬೇಕು. ಬಟ್ ಈಗ ಸಿಂಪಲ್ ಬರೀ ಆಪರೇಟಿಂಗ್ ಲಿವರೇಜ್ ಮಾತ್ರ ಕೇಳಿರೋದ್ರಿಂದ ನಮಗೆ EBIT ತನಕ ಫಾರ್ಮೇಟ್ ಬರ್ಕೊಂಡ್ರು ಸಾಕು. ಸೊ ಫಸ್ಟು ಸೇಲ್ಸ್ ಬರ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಸೇಲ್ಸನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ, ಎಷ್ಟು ಯೂನಿಟ್ಸ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅಂದರೆ ಕಂಪ್ನಿಯಲ್ಲಿ 6 ಲಕ್ಷ ಯೂನಿಟ್ಸ್ ಇದೆ. ನಾವು ಇದನ್ನು ಪೆನ್ಸಿಲ್ ಅಂತ ಅಂದ್ಕೊಳ್ಳೋಣ. 6 ಲಕ್ಷ ಪೆನ್ಸಿಲ್ ಇದೆ. ಒಂದು ಪೆನ್ಸಿಲಿನ ರೇಟು ₹2.60 ಮಾರ್ತಾ ಇದ್ದಾರೆ. ಸೊ ಟೋಟಲ್ ಸೇಲ್ಸ್ ಹೇಗೆ ಬರುತ್ತೆ? 6 lakh ಇಂಟು 2.60 ಬರೋಂಥ ಆನ್ಸರ್ 15,60,000 ಆಯಿತು. ಈ ಪ್ರಾಬ್ಲಮಲ್ಲಿ ಸೇಲ್ಸ್ ಕೊಟ್ಟಿರಲಿಲ್ಲ, ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಾಗ ನಂಬರ್ ಆಫ್ ಯೂನಿಟ್ಸ್ ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೇಲ್ ಸಿಗುತ್ತೆ. ದೆನ್ ವೇರಿಯಬಲ್ ಕಾಸ್ಟ್ ಕೂಡ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಡಲಿಲ್ಲ. 90 ಪೈಸೆ ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. 0.90 ಪೈಸೆ ಪರ್ ಯೂನಿಟ್. ನಂಬರ್ ಆಫ್ ಯೂನಿಟ್ಸ್ ಎಷ್ಟು? 6 lakh ಯೂನಿಟ್ಸ್ ಇದೆ. ಸೊ 6 lakh ಇಂಟು 0.90, 9 54, 5,40,000 ವೇರಿಯಬಲ್ ಕಾಸ್ಟ್ ಆಗುತ್ತೆ. ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಕಾಂಟ್ರಿಬ್ಯೂಷನ್. 15,60,000ದಿಂದ 5,40,000 ಕಳಿಬೇಕು. ಬರುವಂಥ ಆನ್ಸರ್ 10,20,000. ಕ್ವಶನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 1,44,000. ಸೊ EBITಯನ್ನು ಫೈಂಡ್ ಔಟ್ ಮಾಡೋದು ಹೇಗೆ? 10,20,000ಇಂದ 1,44,000 ಸಾರಿ, ಒಂದು 0 ಜಾಸ್ತಿ ಆಗಿದೆ. 1,44,000 ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ EBIT 8,76,000. ಆಪರೇಟಿಂಗ್ ಲಿವರೇಜ್ಗೆ ಫಾರ್ಮುಲಾ ಏನು? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಎಷ್ಟಿದೆ? 10,20,000 ಇದೆ. ಡಿವೈಡೆಡ್ ಬೈ EBIT 8,76,000 ಇದೆ. ಸೊ ಏನು ಆನ್ಸರ್ ಬರುತ್ತೋ 10,20,000 ಡಿವೈಡೆಡ್ ಬೈ 8,76,000 ಬರುವಂಥ ಆನ್ಸರನ್ನು ಟೈಮ್ಸಲ್ಲಿ ಬರೀಬೇಕು. 1.16 ಟೈಮ್ಸ್. ಸೊ ಯೂನಿಟ್ಸ್ ಕೊಟ್ಟಾಗ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.